ಕೇಸರಿಬಾತ್ ಮಾಡೋಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಆಗಲಿ 2 ನಿಮಿಷ. ಗೋಡಂಬಿ ಹುರ್ಕೊಳ್ಳೋಣ. ಗೋಡಂಬಿ ಕೆಂಪಾಗೋವರೆಗೂ ಹುರ್ಕೋಬೇಕು, ಗೋಲ್ಡನ್ ಕಲರ್ ಬರೋವರೆಗೂ. ಇವಾಗ ಅದ್ರ ಜೊತೆನೇ ಸ್ವಲ್ಪ ದ್ರಾಕ್ಷಿ, 1 ಕಪ್ಪು ಬಾಂಬೆ ರವೆ ಅಥವಾ ಬೆಂಗಳೂರು ರವೆ 1 ಕಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀವಿ. ರವೆ ಚೆನ್ನಾಗಿ ಹುರಿಬೇಕು. ಇದು ಕೂಡ ಕೆಂಪಾಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಮೀಡಿಯಮ್ ಹೀಟಲ್ಲೇ ಚೆನ್ನಾಗಿ ರವೆ ಹುರ್ಕೋಬೇಕು. ಇವಾಗ ಇದು ಮೀಡಿಯಮ್ ಹೀಟಲ್ಲೇ ಗೋಲ್ಡನ್ ಕಲರ್ ಬಂದಿದೆ. ರವೆ ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನ ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ಒಂದು ಕಪ್ ರವೆಗೆ ಅದ್ರ 3 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಇದಕ್ಕೆ ಫುಡ್ ಕಲರ್ ಹಾಕೋಣ ಸ್ವಲ್ಪ. ಏಲಕ್ಕಿ ಪೌಡ್ರು ಅದು ಸ್ವಲ್ಪ. ತುಪ್ಪ 1 ಸ್ಪೂನು. ಇವಾಗ ಕುದೀತಾ ಇದೆ. ನೀರು ಕುದಿಯಬೇಕಾದ್ರೆ ರವೆ ಹಾಕ್ಕೊಳ್ಳೋಣ. ಕರೆಕ್ಟ್ ಅಳತೆ ಸಿಗಬೇಕಂದ್ರೆ 1 ಕಪ್ ರವೆಗೆ 1 ಕಪ್ ಸಕ್ಕರೆ, 3 ಕಪ್ ನೀರು. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟಾಗಿದೆ ರವೆ. ಇಷ್ಟಾದಮೇಲೆ 1 ಕಪ್ಪು ಸಕ್ಕರೆ ಹಾಕಬೇಕು. 1 ಕಪ್ ರವೆ, 1 ಕಪ್ ಸಕ್ಕರೆ, 3 ಕಪ್ ನೀರು. ನೋಡಿ ಇವಾಗ ಮೀಡಿಯಮ್ ಹೀಟಲ್ಲಿ ಇಷ್ಟಾಗಿದೆ. ಇಷ್ಟಾದಮೇಲೆ ರವೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಅದಕ್ಕೆ ಬರಬೇಕು ನೋಡಿ. ಈ ಥರ ಇದೆ. ಸೇಮು ಹೋಟೆಲಲ್ಲಿ ಬಟ್ರ್ ಮಾಡ್ತಾರಲ್ಲ ಆ ಥರನೇ ಬಂದಿದೆ. ಎರಡು ನಿಮಿಷ ಮುಚ್ಚಿಡೋಣ. ಇದೊಂದು 2 ನಿಮಿಷ ಚೆನ್ನಾಗಿ ಮಗ್ಗಿದ್ರೆ ಚೆನ್ನಾಗಾಗುತ್ತೆ. ಆಗಿದೆ ಇವಾಗ ನೋಡಿ, ಚೆನ್ನಾಗಿ ಬಂದಿದೆ. ಕಾಣಿಸ್ತಾ ಇದೆ ಅಲ್ಲಿ ಯಾವ ಥರ ಇದೆ ಅಂತ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದು ಹಾರಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಸೈಡ್ ಬಿಡಬೇಕು, ಪಾತ್ರೆಗೆಲ್ಲ ಅಂಟಬಾರ್ದು. ಈ ಥರ ನಾವು ತಿರುಗಿಸಬೇಕಾದ್ರೆ ಸೈಡ್ ಬಿಡ್ತು ಅಂದರೆ ಚೆನ್ನಾಗಾಗಿದೆ ಅಂತ, ಬೆಂದಿದೆ ಅಂತ ನೋಡಿ. ಎಲ್ಲೂ ಅಂಟ್ತಾ ಇಲ್ಲ. ಈ ಥರನೇ ಬರಬೇಕಿದು. ಇಲ್ಲಿ ಸೈಡಲ್ಲೆಲ್ಲ ಅಂಟ್ತು ಅಂದರೆ ಅದೇನೋ ಆಗಿಲ್ಲ ಅಂತ. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ಇದನ್ನು ಸ್ವಲ್ಪ ತಿಕ್ಕಾದರೆ ಕೇಕ್ ಥರ, ಗಿಣ್ಣು ಥರ ಕಟ್ ಮಾಡಿ ತಗೋಬೋದು. ಆ ಥರ ಇದೆ ಇದು. ನೋಡಿ ತುಂಬ ಚೆನ್ನಾಗಿದೆ.